ಜೈ ಹಿಂದ್ ಅಪ್ಕಮಿಂಗ್ ಆಫೀಸರ್ಸ್. ನೀವೇನಾದ್ರೂ ಇಂಡಿಯನ್ ಆರ್ಮಿಯಲ್ಲಿ, ಏರ್ ಫೋರ್ಸ್ನಲ್ಲಿ, ನೇವಿಯಲ್ಲಿ ಆಫೀಸರ್ ಹುದ್ದೆಯನ್ನು ಪಡೆದುಕೊಳ್ಬೇಕು ಅನ್ಕೊಂಡಿದ್ರೆ, ಅತಿ ಯಂಗ್ ಏಜ್ ನಲ್ಲೇ ನಾನು ಒಂದು ಆಫೀಸರ್ ಲೆವೆಲ್ ಹುದ್ದೆಯನ್ನು ಪಡೆದುಕೊಳ್ಬೇಕು ಅನ್ಕೊಂಡಿದ್ರೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC ಅಲ್ಲಿ ಇಂಡಿಯನ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಕೇಶಂದ ಟೋಟಲಿ ಬಂದ್ಬಿಟ್ಟು 394 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರ. ಸೊ ಇದ್ರಲ್ಲಿ ನೋಡ್ಕೊಳ್ರಿ, ಆರ್ಮಿಯಲ್ಲಿ ಆಫೀಸರ್ ಆಗ್ಬೋದು, ನೇವಿಯಲ್ಲಿ ಆಫೀಸರ್ ಆಗ್ಬೋದು, ಏರ್ ಫೋರ್ಸ್ ಅಲ್ಲಿ ಆಫೀಸರ್ ಕೂಡ ಇದರಲ್ಲಿ ಆಗ್ಬೋದು. ಸರ್ ಇದಕ್ಕೆ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತಂದ್ರೆ, ಜಸ್ಟ್ 10th ಪಾಸ್ ಆಗಿ PUC ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ಒಂದು PUC ಅನ್ನು ಓದ್ತಾ ಇದ್ರಿಪ್ಪ ಅಂದ್ರೆ ಸೊ ಈ ಹುದ್ದೆಗೆ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಅರ್ಜಿ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಇವಾಗಲೇ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಸೊ ಕೊನೆಯ ದಿನಾಂಕ ಬಂದ್ಬಿಟ್ಟು 30/12/2025ಕ್ಕೆ ಅರ್ಜಿ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. ಸರ್ ಹೈಟ್ ಏನ್ ಬೇಕಾಗುತ್ತೆ? ಸೊ ಪುರುಷರಿಗೆ ಒಂದು 57 ಸೆಂಟಿಮೀಟರ್, ಮಹಿಳೆಯರಿಗೆ ಒಂದು 52 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ. ಸರ್ ಇದಕ್ಕೆ ಏಜ್ ಏನ್ ಬೇಕಾಗುತ್ತೆ ಅಂತಾರೆ, 1 ಜುಲೈ 2007ರಿಂದ ಹಿಡಿದು 1 ಜುಲೈ 2010 ಒಳಗಡೆ ಜನಿಸಿರ್ತಕ್ಕಂಥ ವಿದ್ಯಾರ್ಥಿಗಳು, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಸ್ನೇಹಿತರೆ. ಸೊ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ಒಂದು ನೀವು PUC ಅನ್ನು ಓದ್ತಾ ಇದ್ರೆ ಅಂದ್ರೆ ಸೊ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಜಸ್ಟ್ 10th ಪಾಸ್ ಆಗಿರ್ತಕ್ಕಂಥವ್ರಿಗೆ. ಸರ್ ಇದಕ್ಕೆ ಫೀಸ್ ಎಷ್ಟಿರುತ್ತೆ? ಸೊ ಫೀಸ್ ಬಂದ್ಬಿಟ್ಟು 100 ರುಪೀಸ್ ಮಾತ್ರ ಇರುತ್ತೆ. SC ST ಮತ್ತು ಫೀಮೇಲ್ ಮಹಿಳೆಯರಿಗೆ ಯಾವುದೇ ತರಹ ಫೀಸ್ ಇರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥವ್ರಿಗೆ 100 ರೂಪಾಯಿ ಮಾತ್ರ ಫೀಸ್ ಇರ್ತೈತಿ. ಸೊ ಇವತ್ತು ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸ್ಕೊಳ್ಳಿ ಸ್ನೇಹಿತರೆ. ಸೊ ಇದು ನಿಮಗೆ ಏಪ್ರಿಲ್ದಲ್ಲಿ ಎಕ್ಸಾಮ್ ಅನ್ನ, ಏಪ್ರಿಲ್ದಲ್ಲಿ ನಿಮ್ಗೆ ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಇದು ಬಂದ್ಬಿಟ್ಟು ಇಂಗ್ಲಿಷ್ ಅಂಡ್ ಹಿಂದಿ ಎರಡೇ ಲ್ಯಾಂಗ್ವೇಜ್ ನಲ್ಲಿ ಇರ್ತೈತಿ. 900 ಮಾರ್ಕ್ಸಿನ ಎಕ್ಸಾಮ್ ಇರ್ತೈತಿ. ಸೊ ಅದರ ಜೊತೆಗೆ SSB ಇಂಟರ್ವ್ಯೂ ಅಂತ ಇರ್ತೈತಿ. ಅದಾದ್ಮೇಲೆ ಅದು ಕೂಡ 900 ಮಾರ್ಕ್ಸಿಂದ ಇರ್ತೈತಿ. ಅದು ನಮ್ಮ ಕರ್ನಾಟಕದಲ್ಲೇ ಧಾರವಾಡದಲ್ಲೇ ಎಕ್ಸಾಮ್ ಸೆಂಟರ್ ಇರ್ತೈತಿ. ಸೊ ನೀವೇನಾದ್ರೂ ಯಂಗ್ ಏಜ್ ನಲ್ಲಿ ಒಂದು ಆಫೀಸರ್ ಹುದ್ದೆಯನ್ನ ಪಡೆದುಕೊಳ್ಳಬೇಕನ್ಕೊಂಡಿದ್ರೆ ಇವತ್ತೇ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿ ಸ್ನೇಹಿತರೆ. ಸೊ ಈ ವಿಡಿಯೋನ ಪ್ರತಿಯೊಂದು ವಿದ್ಯಾರ್ಥಿಗಳೇ ಓದ್ತಿರ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೆ ಕೂಡ ಹೆಲ್ಪ್ ಆಗುತ್ತೆ. ವಿಡಿಯೋನ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇವಾಗಲೇ ಶೇರ್ ಮಾಡ್ಕೊಡ್ರಿ. ನೀವು ವಿಡಿಯೋಗೆ ಲೈಕ್ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ. ಸೊ ಈ ಇನ್ಫಾರ್ಮೇಶನ್ ಅನ್ನ ಪ್ರತಿಯೊಂದು ಕರ್ನಾಟಕದಲ್ಲಿ ಸ್ಟಡಿ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗೆ ಹೆಲ್ಪ್ ಆದ್ರೆ ಸೊ ಅವರು ಮುಂದೊಂದು ದಿನ ಆಫೀಸರ್ ಕೂಡ ಆಗಿ ಒಂದು ವರದಿಯನ್ನು ಹಾಕೊಳ್ಳುವಂತ ಕನಸನ್ನ ಕಟ್ಕೊಂಡಿರ್ತಾರೆ. ಅವ್ರಿಗೆ ಬಹಳ ಅಂದ್ರೆ ಬಹಳ ಯೂಸ್ ಆಗುತ್ತೆ. ಸೊ ಈ ವಿಡಿಯೋನ ಪ್ರತಿಯೊಂದು ಇನ್ಫಾರ್ಮೇಶನ್ ನನ್ನ HF Aram10 ಯೂಟ್ಯೂಬ್ ಚಾನಲ್ ನಲ್ಲಿ ಶೇರ್ ಮಾಡಿದ್ದೀನಿ. ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.